ಈಗ ಮೊದಲೇ ಟ್ಯೂನ್ ರೆಡಿ ಮಾಡಿ ಅದಕ್ಕೆ ಸಾಹಿತ್ಯ ಬರೀಬೇಕು. ಯೂಶುವಲಿ ಸಾಹಿತ್ಯಗಳಿಗೆ ಒಂದು ತುಂಬಾ ರೆಸ್ಟ್ರಿಕ್ಷನ್ ಬಿದ್ದಂಗೆ ಆಗಿದೆ ಈ ಇತ್ತೀಚಿನ ಸಾಹಿತ್ಯಗಳಿಗೆ. ಹೀಗಾಗಿ ನಾವು ತುಂಬಾ ಜನ ಹೇಳ್ತೀವಿ ಮುಂಚಿನ ಹಾಡಿಲ್ಲ ಅಂತ ಹೇಳ್ತೀವಿ. ಸೊ ಬಂದಿರೋ ಸಮಸ್ಯೆ ಅಲ್ಲಿ ಏನಂತಾರೆ, ನೀವು ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಿ ಬರೆಸ್ತಾ ಇದ್ದೀರಿ. ಹೀಗಾಗಿ ಅವ್ರ ಆ ರೆಸ್ಟ್ರಿಕ್ಷನ್ ಒಳಗೆ ಕೂತ್ಕೊಂಡೇ ಬರೀತಾ ಇದ್ದಾರೆ. ಹೀಗಾಗಿ ಆ ಮಟ್ಟಿಗಿನ ಅವ್ರ ಹತ್ರ ಪಾಂಡಿತ್ಯ ಇದೆಯೋ ಇಲ್ವೋ ಆ ಮಾತು ಬೇರೆ. ಈಗ ಇತ್ತೀಚೆಗೆ ಅಧ್ಯಯನ ಕಮ್ಮಿ ಆಗಿದೆ, ಇಲ್ಲ ಆ ಮಾತು ಬೇರೆ. ಸೊ ಇದ್ರೂ ಕೂಡ ಹಾಡನ್ನು ತರ್ಬೋದು, ಸಾಹಿತ್ಯ ಸಂಗೀತ ಎರಡನ್ನೂ ಕೂಡಿಸಿ ಒಳ್ಳೆ ಹಾಡನ್ನು ತರ್ಬೋದು ಅಂತ. ನೀವು ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಸಾಹಿತ್ಯ ಸಂಗೀತವನ್ನ ಕೂರಿಸಿ ಒಳ್ಳೆಯದನ್ನ ಹಾಡನ್ನ ತರಬೇಕು. ಸಾಹಿತ್ಯಕ್ಕೆ ಸಂಗೀತದ ಬೆಂಬಲ ಇರ್ಬೇಕು, ಕಾಂಪ್ಲಿಮೆಂಟ್ ಇರಬೇಕೆ ಹೊರತು ಅದ ಕಾಂಪಿಟೇಷನ್ ಕೊಡಬಾರ್ದು ಅಷ್ಟೇ. ಅಲ್ಲಿ ಸಾಹಿತ್ಯ ಮತ್ತೆ ಸಂಗೀತ ಕೈ ಹಿಡ್ಕೊಂಡು ಜೊತೆಯಾಗಿ ಹೋಗ್ಬೇಕು. ಕೇಳುಗರಿಗೆ ಅದು ಇಂಪನ್ನ ಮುಟ್ಟಿಸ್ಬೇಕು. ಅದರಲ್ಲಿ ಇರುವ ಭಾವವನ್ನ ಸಾಹಿತ್ಯದಲ್ಲಿ ಇರುವ ಭಾವವನ್ನ ಮುಟ್ಟಿಸೋದ್ರಲ್ಲಿ ಯಶಸ್ವಿ ಆಗ್ಬೇಕು. ಈಗ ಸ್ಟೀರಿಯೋಟೈಪ್ ಬಳಸ್ಕೊಂಡು ಅದಕ್ಕೆ ನೀವು ಟ್ಯೂನ್ ಮಾಡಿದ್ರು, ಮೂಲ ಏನು ಇಲ್ಲಿ ಆ ಪ್ರೇಕ್ಷಕ ಅಥವಾ ಕೇಳುಗ ಏನಿದಾನೆ ಅವನು ಸಾಹಿತ್ಯ ಸಂಗೀತ ಎರಡನ್ನು ಎಂಜಾಯ್ ಮಾಡ್ಬೇಕು, ಹಾಗಿರ್ಬೇಕು. ದೇ ಶುಡ್ ಬಿ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಬಟ್ ನಾಟ್ ಕಾಂಪೀಟ್ ವಿತ್ ಈಚ್ ಅದರ್. ನನಗೆ ಎರಡರ ಬೆಂಬಲ ಕೂಡ ಇದೆ. ಅಂದ್ರೆ ನನಗೆ ನನ್ನ ಮಟ್ಟಿಗೆ ನಾನು ಎರಡನ್ನೂ ಪ್ರೋತ್ಸಾಹವನ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಸಿನಿಮಾ ಸಂಗೀತದಲ್ಲಿ ಪಾಪ ಪ್ರಯೋಗ ಮಾಡಿದ್ದಾರೆ. ಪುರಂದರದಾಸರ ಎಷ್ಟೋ ಗೀತೆಗಳನ್ನ ಬಳಸಿದ್ದಾರೆ, ಕುವೆಂಪು ಅವರ ಗೀತೆಗಳನ್ನ ಬಳಸಿದ್ದಾರೆ. ಅವರು ಬರ್ದಿದ್ದಂತಹ ಸಾಹಿತ್ಯಗಳನ್ನ ಇಟ್ಕೊಂಡು ಅದಕ್ಕೆ ಟ್ಯೂನ್ ಮಾಡಿ ಸಕ್ಸಸ್ಫುಲ್ ಮಾಡಿ ಅದನ್ನ ಜನಮಾನಸಕ್ಕೆ ಮುಟ್ಸಿದ್ದಾರಲ್ಲ. ಈಗ ಇನ್ನೊಂದು, ಸಾಹಿತ್ಯಕ್ಕೆ ಸಂಗೀತದ ಬೆಂಬಲ ಇದ್ದಾಗ ಅದು ಅತಿ ವೇಗದಲ್ಲಿ ಜನಮಾನಸವನ್ನ ತಲುಪುತ್ತೆ ಅನ್ನೋದು ನನ್ನ ಬಲವಾದ ಒಂದು ನಂಬಿಕೆ. ಈಗ ಫಾರ್ ಎಕ್ಸಾಂಪಲ್, ಕುವೆಂಪು ಅವರ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಈ ಹಾಡು ಏನಿದೆ ಇದು ಮುಂಚೆನೆ ಅವ್ರು ಬರ್ದಿದ್ದಂತಹ ಗೀತೆ. ಅವ್ರ ಚಿತ್ರಕ್ಕಾಗಿ ಏನು ಬರ್ದಿಲ್ಲ, ಅವ್ರ ಸನ್ನಿವೇಶಕ್ಕೆ ಇದು ಸೂಟ್ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಚೆನ್ನಾಗಿಯೇ ಟ್ಯೂನ್ ಮಾಡಿ, ಸಾಹಿತ್ಯಕ್ಕೆ ತಕ್ಕಂತೆ ಟ್ಯೂನ್ ಮಾಡಿ ಅದಕ್ಕೆ ತಕ್ಕಂತ ದೃಶ್ಯ ಸನ್ನಿವೇಶವನ್ನ ಒದಗಿಸಿಕೊಟ್ಟು ಆ ಹಾಡು ಯಶಸ್ವಿಯಾಗಿದೆ. ಪುರಂದರದಾಸರ ಗೀತೆ ಫಾರ್ ಎಕ್ಸಾಂಪಲ್ ಹಾಲು ಜೇನು ಚಿತ್ರದಲ್ಲಿ ಇದೆ, ಹೋಗದಿರೇಲೋ ರಂಗ ಬಾಗಿಲಿಂದಾಚೆ. ಧೀರಶಂಕರಾಭರಣ ರಾಗದಲ್ಲಿ ಶಾಸ್ತ್ರೀಯವಾದ ಒಂದು ಟ್ಯೂನ್ ಅನ್ನೇ ಇದಕ್ಕೆ ಸಂಯೋಜನೆ ಮಾಡಿ ಸನ್ನಿವೇಶಕ್ಕೆ ಹೊಂದಿಸಿದ್ದಾರೆ. ಅಲ್ಲಿ ಪುರಂದರದಾಸರು ರಂಗ ಅಂತ ಕೃಷ್ಣನಿಗೆ ಹಾಡಿತು, ಹೋಗದಿರೆಲೋ ರಂಗ ಬಾಗಿಲಿಂದಾಚೆ. ಭಾಗವತರು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ, ಹೋಗ್ಬೇಡ ಅಂತ. ಇಲ್ಲಿ ನಾಯಕಿ, ಆ ನಾಯಕನ ಹೆಸರು ರಂಗ ಅಂತ ಆಗಿರೋದ್ರಿಂದ ಆ ನಾಯಕನಿಗೆ ಅಪ್ಪ ಹೋಗ್ಬೇಡ, ಅಲ್ಲಿ ಬೇರೆ ಬೇರೆ ಯಾರ್ಯಾರೋ ನಿಂಗ್ ಗಾಳ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಸನ್ನಿವೇಶ ಮ್ಯಾಚ್ ಮಾಡಿ ಅವರು ನೋಡಿ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸಿದ್ದಾರೆ. ಅಲ್ಲಿ ಪುರಂದರದಾಸರ ಒಂದು ಗೀತೆಯನ್ನ ಬಳಸಿದ್ದಾರೆ. ಆ ಒಂದು ಸಾಹಿತ್ಯಕ್ಕೆ ಯಾವುದೇ ಚ್ಯುತಿ ಬಂದಿಲ್ಲ ನನ್ನ ಪ್ರಕಾರ. ಅಂತೂ ಆ ಹಾಡ್ ಸಕ್ಸಸ್ಫುಲ್ ಸಾಂಗ್ ಜನಮಾನಸವನ್ನ ಸಹ ಮುಟ್ಟಿದೆ. ಶಾಸ್ತ್ರೀಯವಾಗಿ ಅದರ ಒಂದು ಇದನ್ನ ಮಾಡಿದ್ದಾರೆ. ಅಲ್ಲಿ ಎರಡು ತರನು ನೀವು ಕಾಣ್ಬೋದು. ಅಲ್ಲಿ ರಾಜ್ಕುಮಾರ್ ಅವರ ಮತ್ತೆ ನಾಯಕಿಯ ಅಭಿನಯ ಒಂದು ತರ ಇದ್ರೆ, ಅಲ್ಲಿ ಒಬ್ರು ಅಜ್ಜಿ ಬರ್ತಾರೆ ಆ ಹಾಡಲ್ಲಿ. ಆ ಅಜ್ಜಿಗೆ ಏನೋ ಗೊತ್ತಾ ಇಲ್ಲ, ಪಾಪ ಹುಡುಗಿ ದೇವ್ರ ನಾಮ ಹಾಡ್ತಾ ಇದ್ದಾಳೆ ಅಂತಾನೆ ಅನ್ಕೊಂಡಿರ್ತಾರೆ. ಎರಡ್ ತರ ಸನ್ನಿವೇಶನ ಎಷ್ಟು ಚೆನ್ನಾಗಿ ಎಲಿವೇಟ್ ಮಾಡಿದೆ ನೋಡಿ ಆ ಒಂದು ಸಾಹಿತ್ಯ. ಅದೇ ರೀತಿಯಾಗಿ ಬೇರೆ ಬೇರೆ ಹಾಡುಗಳು ಎಷ್ಟು ಚೆನ್ನಾಗಿ ಸಿಚುಯೇಷನ್ಗೆ ತಕ್ಕಂತ. ಈಗ ಮನೋಮೂರ್ತಿ ಅವರ ಸಂಗೀತ ಏನೇನಿದೆ ಅಲ್ಲ, ಎಲ್ಲ ಟ್ಯೂನ್ ರೆಡಿ ಇರುತ್ತಂತೆ ಅವ್ರ ಹತ್ರ. ನಾನ್ ಕೇಳಿರೋದು, ನಾನ್ ಮನೋಮೂರ್ತಿ ಅವ್ರನ್ನ ಭೇಟಿ ಮಾಡಿಲ್ಲ ಅಥವಾ ನನ್ಗೆ ಗೊತ್ತಿಲ್ಲ. ಎಲ್ಲ ಟ್ಯೂನ್ ರೆಡಿ ಇರುತ್ತಂತೆ ಅವ್ರ ಹತ್ರ. ಅವ್ರ ಟ್ಯೂನ್ ಗಳನ್ನ ನುಡ್ಸಿ ಕೇಳಿಸ್ತಾರಂತೆ. ಸನ್ನಿವೇಶಕ್ಕೆ ತಕ್ಕಂತಹ ಟ್ಯೂನ್ ಗಳನ್ನ ನಿರ್ದೇಶಕರು ಆಯ್ಕೆ ಮಾಡ್ಕೋತಾರಂತೆ. ಈ ಅನಿಸುತ್ತಿದೆ ಯಾಕೋ ಇಂದು ಅನ್ನೋ ಟ್ಯೂನ್ ಬಹಳ ಹಳೆ ಟ್ಯೂನ್ ಅಂತೆ. ಮನೋಮೂರ್ತಿ ಅವರ ಹತ್ರ ಇದ್ದಂತ ಹಳೆ ಟ್ಯೂನು. ನಾಗತಿಹಳ್ಳಿ ಚಂದ್ರಶೇಖರ್ ಅವರಾಗ್ಲಿ ಅಥವಾ ಬೇರೆ ಬೇರೆ ನಿರ್ದೇಶಕರು ಇದಕ್ಕಿಂತ ಮುಂಚೆ ಯಾರು ಕೆಲಸ ಮಾಡಿದ್ರು ಅವ್ರ ಜೊತೆ, ಅವರು ರಿಜೆಕ್ಟ್ ಮಾಡಿದ್ದಂತಹ ಟ್ಯೂನ್ಗಳಂತವು. ಅದು ಯೋಗರಾಜ್ ಭಟ್ ಅವ್ರಿಗೆ ಆ ಸನ್ನಿವೇಶಕ್ಕೆ ಅದು ಆಯ್ಕೆ ಮಾಡ್ಕೊಂಡವ್ರು. ಅನಿಸುತ್ತಿದೆ ಯಾಕೋ ಇಂದು ಅಂತ ಜಯಂತ್ ಕಾಯ್ಕಿಣಿಯವರು ಬರ್ದು, ಅದಂತೂ ಇನ್ನೂ ಕೂಡ ಜನಮಾನಸದಲ್ಲಿ ಆ ಹಾಡು ಚಿರನೂತನವಾಗಿಯೇ ಇದೆ. ನನಗೆ ಏನು ಇಲ್ಲ ಇಲ್ಲಿ, ಸಂಗೀತ ಸಾಹಿತ್ಯ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ಬೇಕೆ ಹೊರತು ಕಾಂಪಿಟೇಷನ್ಗೆ ಇಳಿಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಏನು ಈಗ ಸುಗಮ ಸಂಗೀತ ಅದು ರೆಡಿ ಇರುತ್ತೆ, ಅಥವಾ ಭಾವಗೀತೆಗಳು ಅಂತ ನೀವೇನ್ ಹೇಳ್ತೀರಿ, ಸುಗಮ ಸಂಗೀತ ಅಂತ ಏನ್ ಹೇಳ್ತೀರಿ, ಅವು ರೆಡಿ ಇರುತ್ತೆ. ಅದನ್ನ ನೀವು ಸನ್ನಿವೇಶಕ್ಕೆ ತಕ್ಕಂತೆ ಬಳಸ್ಕೋತೀರಾ ಇಲ್ಲಿ ಚಿತ್ರಸಂಗೀತದಲ್ಲಿ ಅಲ್ವಾ.
ಇಲ್ಲ ಅಂತಂದ್ರೆ ಸುಗಮ ಸಂಗೀತದಲ್ಲಿ ಸಾಹಿತ್ಯವನ್ನ ನಮ್ಮ ಸುಗಮ ಸಂಗೀತ ನಿರ್ದೇಶಕರು ಯಾರ್ಯಾರಿದ್ದಾರೆ, ಮೈಸೂರನಂದ ಸ್ವಾಮಿ ಅವರು, ಸಿ ಅಶ್ವಥ್ ಅವರು, ಈಗ ಉಪಾಸನಾ ಮೋಹನ್ ಅವರು, ಅನೇಕ ಜನರು ಅವರು ಕಾವ್ಯದ ಸಾಲುಗಳನ್ನ ತಗೊಂಡು ಅವರು ಆ ಒಂದು ಕಾವ್ಯದ ಭಾವಕ್ಕೆ ತಕ್ಕಂತಹ ಟ್ಯೂನ್ ಅನ್ನ ಮಾಡಿ ಸಿದ್ಧ ಸಾಹಿತ್ಯಕ್ಕೆ ಟ್ಯೂನ್ ಮಾಡಿ ಜನಕ್ಕೆ ಮುಟ್ಟಿಸ್ತಾರೆ. ತುಂಬಾ ಸಿಂಪಲ್ ಆಗಿ ಹೇಳ ನಾನು, ಲಕ್ಷ್ಮೀನಾರಾಯಣ್ ಭಟ್ರು ಬರ್ದ್ರೆ ಅದು ಭಾವಗೀತೆ, ಯೋಗರಾಜ್ ಭಟ್ರು ಬರ್ದ್ರೆ ಚಿತ್ರಗೀತೆ ಅಷ್ಟೇ. ಅದು ನಿಮಗೆ ಏನು ಅದು ರೀಚ್ ಆಯ್ತಾ ಜನಕ್ಕೆ, ಸುಮ್ನೆ ಆಯ್ತಾ ಅಥವಾ ಇಷ್ಟ ಆಗೋ ಹಾಗೆ ರೀಚ್ ಆಯ್ತಾ ಅನ್ನೋದು ಇಂಪಾರ್ಟೆಂಟ್. ಸೊ ಸಾಹಿತ್ಯ ಸಂಗೀತ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡಿದಾಗ, ಇಂಪಾದ ಸಂಗೀತ ಅಲ್ಲಿ ಇದ್ದಾಗ, ಸಾಹಿತ್ಯದ ಒಂದು ಭಾವ ಜನಕ್ಕೆ ಮುಟ್ಟಿದಾಗ ಅಲ್ಲಿ ಎರಡೂ ಗೆದ್ದಂತೆ. ಅದು ಟ್ಯೂನಿಗೆ ಸಾಹಿತ್ಯ ಬರ್ದಿರ್ಲಿ, ಸಿದ್ಧ ಸಾಹಿತ್ಯಕ್ಕೆ ಅವರು ಟ್ಯೂನ್ ಮಾಡಿರ್ಲಿ, ಇಲ್ಲಿ ಸಾಹಿತ್ಯ ಸಂಗೀತದ ಗೆಲುವೇ ಮುಖ್ಯ ಆಗುತ್ತೆ.